ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆಯ ದಿವಸ ಅಂಗಾರಕ ಸಂಕಷ್ಟಿ ವ್ರತ ಇದೆ. ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ವಿಶೇಷವಾಗಿ ಸಂಕಷ್ಟ ನಾಶನ ಗಣಪತಿ ಸ್ತೋತ್ರವನ್ನು ಹೇಳ್ಕೊಳ್ರಿ. ಎಷ್ಟೇ ಕಷ್ಟಗಳಿದ್ರೂ ಅದರಿಂದ ನೀವು ಸುಲಭವಾಗಿ ಪಾರಾಗ್ಬೋದು. ಈ ಒಂದು ಸ್ತೋತ್ರವನ್ನು ಪ್ರತಿ ಮಂಗಳವಾರನೂ ಹೇಳ್ಕೊಳ್ರಿ. ಮತ್ತು ಯಾವಾಗ ನೀವು ಗಣಪತಿ ಪೂಜೆಯನ್ನು ಮಾಡ್ತೀರೋ ಆವಾಗೆಲ್ಲ ಹೇಳ್ಕೊಳ್ರಿ. ದಿನನಿತ್ಯನೂ ಹೇಳ್ಕೊಬೋದು, ಏನೂ ತಪ್ಪಿಲ್ಲ. ವಿಶೇಷವಾಗಿ ನಾಳೆಯ ದಿವಸ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೇ ತೊಂದರೆ ಇದ್ರೂ ಮನೆಯಲ್ಲಿ ಎಲ್ಲನೂ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಹಾಗಾಗಿ ಸಂಕಷ್ಟ ನಾಶನ ಗಣಪತಿ ಸ್ತೋತ್ರವನ್ನು ಹೇಗೆ ಹೇಳ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ನೀವು ಸಹ ಅದೇ ರೀತಿಯಾಗಿ ಹೇಳ್ಕೊಳ್ರಿ. ಶ್ರೀ ಸಂಕಷ್ಟನಾಶನ ಗಣಪತಿ ಸ್ತೋತ್ರಂ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಅಯಃ ಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಾಂ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥೇ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸ್ಯೈಃ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯಂ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಇತಿ ಶ್ರೀ ನಾರದ ಪುರಾಣೇ ಸಂಕಷ್ಟನಾಶನ ಗಣಪತಿ ಸ್ತೋತ್ರಂ ಸಂಪೂರ್ಣಂ. ಇದಿಷ್ಟು ಸಂಕಷ್ಟನಾಶನ ಗಣಪತಿ ಸ್ತೋತ್ರ. ನೋಡ್ರಿ, ಈ ಸ್ತೋತ್ರದಲ್ಲೇ ಕೊನೆಯದಾಗಿ ಬರುತ್ತೆ ನೋಡ್ರಿ, ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗುತ್ತೆ ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ. ಮತ್ತು ಧನಾರ್ಥಿಗಳಿಗೆ ಅಂದರೆ ಹಣಕಾಸಿನ ತೊಂದರೆ ಇದ್ದರೆ ಅದನ್ನು ಪರಿಹಾರ ಆಗುತ್ತೆ. ಅಂದರೆ ಯಾರಾದರೂ ಪುತ್ರ ಸಂತಾನವನ್ನು ಅಪೇಕ್ಷಿಸ್ತಿದ್ರೆ ಅದನ್ನು ಸಹ ನಿಮಗೆ ಫಲಿಸುತ್ತೆ. ಮೋಕ್ಷವನ್ನು ಕೊಡ್ತಾನೆ ಗಣಪತಿ. ಈ ಒಂದು ಸ್ತೋತ್ರವನ್ನು ಸಂಧ್ಯಾಕಾಲದಲ್ಲಿ ಹೇಳೋದ್ರಿಂದ ವಿಶೇಷ ಫಲವನ್ನು ನೀವು ಪಡೀಬೋದು. ಈ ರೀತಿ ವಿಶೇಷವಾದ ಫಲಗಳನ್ನು ನೀವು ಈ ಒಂದು ಸ್ತೋತ್ರದಿಂದ ಪಡಿಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ನಾಳೆಯ ದಿವಸ ತಪ್ಪದೆ ಸಂಕಷ್ಟನಾಶನ ಗಣಪತಿ ಸ್ತೋತ್ರವನ್ನು ಹೇಳ್ಕೊಳ್ರಿ. ಒಂದು ಬಾರಿ ಬೆಳಗ್ಗೆ, ಒಂದು ಬಾರಿ ಸಾಯಂಕಾಲ ಹೇಳ್ಕೊಂಡ್ರೂ ಆಗುತ್ತೆ. ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆನಾದರೂ ಕೂತ್ಕೊಂಡು ಹೇಳ್ಕೊಳ್ರಿ. ಪ್ರತಿನಿತ್ಯವಾಗಿಯೂ ಹೇಳ್ಕೊಬೋದು, ಪ್ರತಿ ಮಂಗಳವಾರ ಹೇಳ್ಕೊಬೋದು. ಈ ರೀತಿ ನಿಮ್ಮ ಅನುಕೂಲ ನೋಡಿಕೊಂಡು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ರಿ. ಎಲ್ಲರಿಗೂ ಗಣಪತಿ ಸರ್ವ ವಿಘ್ನಗಳ ನಿವಾರಣೆಯನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.